ನಮಸ್ಕಾರ, ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಮನ್ನಳ್ಳಿ ಗ್ರಾಮದಲ್ಲಿ ಮುಂಗಾರು ಬಿತ್ತನೆ ಬೀಜ ವಿತರಣೆಗೆ ಶಾಸಕ ಡಾ ಶೈಲೇಂದರ್ ಬೆಲ್ದಾಳೆ ಚಾಲನೆ. ವಾರ್ಡ್ ನಂಬರ್ 23ರಲ್ಲಿ ನಾಳೆ ಜನಸ್ಪಂದನ ಕಾರ್ಯಕ್ರಮ. ಮರ್ಕಲ್ ಗ್ರಾಮದಲ್ಲಿ ಅಕ್ರಮ ಗ್ಯಾಸ್ ಸಿಲಿಂಡರ್ ಸಂಗ್ರಹ, ಇಬ್ಬರ ಬಂಧನ. ಸಿದ್ದರಾಮಯ್ಯ ರಾಜೀನಾಮೆ ಘೋಷಣೆ, ಕಾವೇರಿ ನಿವಾಸದಲ್ಲಿ ಭಾವನಾತ್ಮಕ ಕ್ಷಣ. ಸುದ್ದಿಯ ವಿವರಗಳು. ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮನ್ನಳ್ಳಿ ಗ್ರಾಮದಲ್ಲಿ ಕೃಷಿ ಇಲಾಖೆ ವತಿಯಿಂದ ರೈತರಿಗೆ ಮುಂಗಾರು ಹಂಗಾಮಿನ ಬಿತ್ತನೆ ಬೀಜ ವಿತರಣಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮಕ್ಕೆ ಶಾಸಕ ಡಾ ಶೈಲೇಂದರ್ ಬೆಲ್ದಾಳೆ ಚಾಲನೆ ನೀಡಿ ಮಾತನಾಡಿದರು. ಈ ವೇಳೆ ಮಾತನಾಡಿದ ಅವರು, ರೈತರಿಗೆ ಗುಣಮಟ್ಟದ ಬಿತ್ತನೆ ಬೀಜಗಳನ್ನು ಸಕಾಲದಲ್ಲಿ ಒದಗಿಸುವುದು ಸರ್ಕಾರದ ಪ್ರಮುಖ ಉದ್ದೇಶವಾಗಿದೆ. ಕೃಷಿ ಇಲಾಖೆಯ ಮಾರ್ಗದರ್ಶನದಂತೆ ರೈತರು ವೈಜ್ಞಾನಿಕ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಂಡು ಉತ್ತಮ ಉತ್ಪಾದನೆ ಪಡೆಯಬೇಕು ಎಂದು ಸಲಹೆ ನೀಡಿದರು. ವಿತರಣಾ ಕಾರ್ಯಕ್ರಮದಲ್ಲಿ ಸೋಯಾಬೀನ್, ತೊಗರಿ, ಹೆಸರು, ಉದ್ದು ಸೇರಿದಂತೆ ವಿವಿಧ ಬೆಳೆಗಳ ಬಿತ್ತನೆ ಬೀಜಗಳನ್ನು ರೈತರಿಗೆ ವಿತರಿಸಲಾಯಿತು. ರೈತರು ಸರ್ಕಾರದ ಸೌಲಭ್ಯಗಳ ಸದುಪಯೋಗ ಪಡೆದುಕೊಂಡು ಮುಂಗಾರು ಹಂಗಾಮನ್ನು ಯಶಸ್ವಿಗೊಳಿಸಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಕೃಷಿ ಇಲಾಖೆ ಅಧಿಕಾರಿಗಳು, ಸ್ಥಳೀಯ ಮುಖಂಡರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಸಂಪರ್ಕ ಕೇಂದ್ರದ ವತಿಯಿಂದ ವೀರಶೆಟ್ಟಿ ಮಾಣಿಕಪ್ಪ ಹಾಗೂ ನಾಗನಾಥ್ ಅವರು ಬಂದು ಸ್ವೀಕರಿಸಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಮಾರುತಿ ಅಮಲಾಪುರ್ ಹಾಗೂ ನಾಗೇಶ್ ಮಲ್ಕಾಪುರ್. ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ನಂಬರ್ 23ರಲ್ಲಿ ಸಾರ್ವಜನಿಕರ ಸಮಸ್ಯೆಗಳಿಗೆ ತ್ವರಿತ ಸ್ಪಂದನೆ ನೀಡುವ ಉದ್ದೇಶದಿಂದ ಜನಸ್ಪಂದನ ಕಾರ್ಯಕ್ರಮವನ್ನು ಮೇ 29ರಂದು ಮಧ್ಯಾಹ್ನ 12 ಗಂಟೆಗೆ ಆಯೋಜಿಸಲಾಗಿದೆ. ನಗರದ ಮಹಾನಗರ ಪಾಲಿಕೆ ಚಿದ್ರಿ ಪಂಚಾಯತ್ ಕಚೇರಿಯಲ್ಲಿ ಕಾರ್ಯಕ್ರಮ ನಡೆಯಲಿದ್ದು, ಸಾರ್ವಜನಿಕರು ತಮ್ಮ ಸಮಸ್ಯೆಗಳು, ಕುಂದುಕೊರತೆಗಳು ಹಾಗೂ ಬೇಡಿಕೆಗಳನ್ನು ನೇರವಾಗಿ ಅಧಿಕಾರಿಗಳ ಮುಂದೆ ಮಂಡಿಸಬಹುದಾಗಿದೆ. ಕಾರ್ಯಕ್ರಮದಲ್ಲಿ ಮಹಾನಗರ ಪಾಲಿಕೆ ಆಯುಕ್ತ ಮುಕುಲ್ ಜೈನ್ ಅವರು ಭಾಗವಹಿಸಿ ಸಾರ್ವಜನಿಕರ ಅಹವಾಲುಗಳನ್ನು ಆಲಿಸಲಿದ್ದಾರೆ ಎಂದು ಮಹಾನಗರ ಪಾಲಿಕೆ ಸದಸ್ಯರಾದ ಇಂದುಮತಿ ವೈಜನಾಥ್ ಚಿದ್ರಿ ಹಾಗೂ ವಾರ್ಡ್ ನಂಬರ್ 23ರ ಮುಖಂಡ ಸಂಗು ಚಿದ್ರಿ ತಿಳಿಸಿದ್ದಾರೆ. ಜನರ ಸಮಸ್ಯೆಗಳಿಗೆ ಸ್ಥಳದಲ್ಲಿಯೇ ಪರಿಹಾರ ಕಲ್ಪಿಸುವ ನಿಟ್ಟಿನಲ್ಲಿ ಈ ಜನಸ್ಪಂದನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ವಾರ್ಡ್ ನಿವಾಸಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಸದುಪಯೋಗ ಪಡೆದುಕೊಳ್ಳುವಂತೆ ಮನವಿ ಮಾಡಿದ್ದಾರೆ. ಅಕ್ರಮವಾಗಿ ಗ್ಯಾಸ್ ಸಿಲಿಂಡರ್ಗಳನ್ನು ಸಂಗ್ರಹಿಸಿ ಕಳ್ಳಸಂತೆಯಲ್ಲಿ ಮಾರಾಟ ಮಾಡುತ್ತಿದ್ದ ಆರೋಪದ ಮೇಲೆ ಜನವಡ ಪೊಲೀಸ್ ಠಾಣೆ ವ್ಯಾಪ್ತಿಯ ಮರ್ಕಲ್ ಗ್ರಾಮದಲ್ಲಿ ಪೊಲೀಸರು ದಾಳಿ ನಡೆಸಿ ಇಬ್ಬರನ್ನು ಬಂಧಿಸಿದ್ದಾರೆ. ಖಚಿತ ಮಾಹಿತಿಯ ಮೇರೆಗೆ ಮರ್ಕಲ್ ಗ್ರಾಮದ ಗಣೇಶ್ ದೇವಸ್ಥಾನದ ಸಮೀಪ ಜನವಡ ಠಾಣೆ ಪೊಲೀಸರು ಕಾರ್ಯಾಚರಣೆ ನಡೆಸಿದರು. ಈ ವೇಳೆ ಅಕ್ರಮವಾಗಿ ಸಂಗ್ರಹಿಸಲಾಗಿದ್ದ ಒಟ್ಟು 48 HP ಗ್ಯಾಸ್ ಸಿಲಿಂಡರ್ಗಳನ್ನು ವಶಪಡಿಸಿಕೊಂಡರು. ಜಪ್ತಿಯಾದ ಸಿಲಿಂಡರ್ಗಳಲ್ಲಿ 90,200 ರೂಪಾಯಿ ಮೌಲ್ಯದ 41 ಖಾಲಿ 14 kg HP ಗ್ಯಾಸ್ ಸಿಲಿಂಡರ್ಗಳು ಹಾಗೂ 22,295 ರೂಪಾಯಿ ಮೌಲ್ಯದ 7 ತುಂಬಿದ ಸಿಲಿಂಡರ್ಗಳು ಸೇರಿವೆ. ಒಟ್ಟಾರೆ ಸಿಲಿಂಡರ್ಗಳ ಮೌಲ್ಯ 1,12,495 ರೂಪಾಯಿ ಎಂದು ಅಂದಾಜಿಸಲಾಗಿದೆ. ಇದೇ ವೇಳೆ ಕೃತ್ಯಕ್ಕೆ ಬಳಸಲಾಗಿದ್ದ ಸುಮಾರು 5,12,495 ರೂಪಾಯಿ ಮೌಲ್ಯದ 2 ಗೂಡ್ಸ್ ಆಟೋಗಳನ್ನು ಸಹ ಪೊಲೀಸರು ಜಪ್ತಿ ಮಾಡಿದ್ದಾರೆ. ಒಟ್ಟು 6,24,990 ರೂಪಾಯಿ ಮೌಲ್ಯದ ಸ್ವತ್ತುಗಳನ್ನು ವಶಕ್ಕೆ ಪಡೆಯಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಬಂಧಿತ ಆರೋಪಿಗಳನ್ನು ವಿಚಾರಣೆ ನಡೆಸಿದಾಗ ವಶಪಡಿಸಿಕೊಂಡ ಗ್ಯಾಸ್ ಸಿಲಿಂಡರ್ಗಳು ಸುಜಾತಾ ಗ್ಯಾಸ್ ಏಜೆನ್ಸಿಗೆ ಸೇರಿದವು ಎಂಬ ಮಾಹಿತಿ ಲಭ್ಯವಾಗಿದೆ. ಈ ಸಂಬಂಧ ಸುಜಾತಾ ಗ್ಯಾಸ್ ಏಜೆನ್ಸಿ ವಿರುದ್ಧ ಜನವಾಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಎಲ್ಲರೂ ನಮಸ್ಕಾರ. ತಮಗೆಲ್ಲ ಗೊತ್ತಿದ್ದಂಗೆ ಸಿಲಿಂಡರ್ ಅಭಾವ ಇರೋದೆಲ್ಲ ತಮಗೆ ಗೊತ್ತಿದೆ. ಸಿಲಿಂಡರ್ ಅಭಾವ ಆಗ್ತಾ ಇದೆ. ಕಸ್ಟಮರ್ಗೆ ಮತ್ತು ಪಬ್ಲಿಕ್ಕಿಗೆ
ಸಿಲಿಂಡರ್ ಏನು ಅವಶ್ಯಕತೆ ಇರೋದ್ರಿಂದ ಸೊ ನಾವು ಸರಬರಾಜು ಕೂಡ ಮಾಡಬೇಕಾಗುತ್ತೆ. ಇದರಲ್ಲಿ ಯಾವುದು ಕೂಡ ಅಕ್ರಮವಾಗಿ ಮತ್ತು ಯಾವುದೇ ಒಂದು ಉದ್ದೇಶದಿಂದ ಏನು ದುರುದ್ದೇಶದಿಂದ ನಾವು ಸಾಗಣೆ ಮಾಡಬಾರ್ದು ಅಂತೇಳಿ ನಾವು ಕೂಡ ಈಗಾಗಲೇ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಈ ಹಿನ್ನೆಲೆಯಲ್ಲಿ ನಾವು ಪ್ರತಿ ದಿನವೂ ಕೂಡ ನಾವು ಸರ್ವೆಲೆನ್ಸ್ ಮಾಡ್ತಾ ಇರ್ತೀವಿ, ಮಾಹಿತಿಯನ್ನು ತೆಗಿತಾ ಇರ್ತೀವಿ. ಸೊ ಇವತ್ತಿನ ದಿನ ನಮಗೇನಾಗಿದೆ, ಒಂದು ಮಾಹಿತಿ ಬರುತ್ತೆ. ಮಾಹಿತಿ ಬಂದ ಮೇರೆಗೆ ಈ ಮರ್ಕಲ್ ಗ್ರಾಮದಲ್ಲಿ ಒಬ್ಬ ವ್ಯಕ್ತಿ ಸಂತೋಷ್ ಅಂತೇಳಿ, ಸೊ ಅವನು ಅಕ್ರಮವಾಗಿ ಸುಜಾತ ಗ್ಯಾಸ್ ಏಜೆನ್ಸಿ ಅಂತ ಬೀದರಲ್ಲಿದೆ. ಸೊ ಅವರಿಂದ ಒಂದು ಪಡ್ಕೊಂಡ್ಬಿಟ್ಟು ಯಾವುದೋ ಒಂದು ಉದ್ದೇಶದಿಂದ ಅವನು ಹೆಚ್ಚಿನ ಒಂದು ದುಡ್ಡಿಗೆ ಕೊಡುವಂಥ ಒಂದು ಕೆಲಸ ಮಾಡ್ತಾ ಇದ್ದ ಮಾಹಿತಿ ಬಂದ ಮೇರೆಗೆ ನಾವು ಬಂದಿದ್ದೇವೆ. ಅದರ ನಮ್ಮ ಜೊತೆಗೆ ಫುಡ್ ಇನ್ಸ್ಪೆಕ್ಟರ್ ಕೂಡ ಬಂದಿದ್ದಾರೆ. ಅವ್ರ ಸಮಕ್ಷಮ ನಾವು ದಾಳಿ ಮಾಡಿದಾಗ ಒಟ್ಟು 48 ಗ್ಯಾಸ್ಗಳು ನಮಗೆ ಸಿಲಿಂಡರ್ಗಳನ್ನು ಸಿಕ್ಕಿದ್ದಾವೆ. ಅದರಲ್ಲಿ 25 41 ಖಾಲಿ ಇದ್ದಾವೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ಈಗಾಗಲೇ ಅದನ್ನೆಲ್ಲ ನಾವು ತೊಗೊಂಡಿದ್ದೀವಿ ಮತ್ತು ಅದರ ಜೊತೆಗೆ 2 ಆಟೋಗಳನ್ನು ಸೀಸ್ ಮಾಡಿದ್ದೀವಿ. ಸೊ ಮುಂದಿನ ಕ್ರಮವನ್ನು ನಾವು ಇಸಿ ಹಾಕಲು ನಾವು ಕ್ರಮ ಗ್ಯಾಸ್ಗಳಿಗೆ ಮನೆ ಸಪ್ಲೈ ಮಾಡ್ತಿರೋದು ಬುಕ್ ಆಗಿರೋದು ಅಥವಾ ಏನು ಅನಧಿಕೃತ? ಈಗ ನಮಗೆ ಮಾಹಿತಿ ಬಂದರೆ ಅವ್ರಂತ ಯಾವುದೂ ರೆಕಾರ್ಡನ್ನು ಸಿಕ್ಕಿಲ್ಲ. ಸೊ ನಮ್ಮ ತನಿಖೆ ಈಗ FIR ಆಗ್ತದೆ. FIR ಆದಮೇಲೆ ಆರೋಪಿಗಳು ತೊಗೊಂಡ್ಬಿಟ್ಟು ಅವ್ರ ವಿಚಾರಣೆ ಮಾಡ್ತೇವೆ. ವಿಚಾರಣೆ ಮಾಡಿದ್ಮೇಲೆ ತನಿಖೆಯಲ್ಲಿ ಏನು ಏಜೆನ್ಸಿ ಮೇಲೆ ಸಾಕಷ್ಟು ಜನ ಸಾಲಗಟ್ಟು ನಿಲ್ತಾರೆ. ಬಟ್ ಮನೆಗೆ ಏನು ಹೆಚ್ಚಿನ ದುಡ್ಡು ಸಂಪಾದನೆ ಮಾಡೋಕೆ ಆಗ್ತಾ ಇರೋದು ಅನ್ಕೊಂಡು. ಹೌದು, ಅದನ್ನು ಅಂದರೆ ತನಿಖೆಯೊಳಗೆ ಗೊತ್ತಾಗುತ್ತೆ. ಈಗ ನಮಗೆ ಮೇಲ್ನೋಟಕ್ಕೆ ಕಂಡು ಬಂದಾಗ ಬಂದಿದ್ದು ಅವ್ರನ್ನ ನಾವು ವಿಚಾರಣೆ ಮಾಡಿ ನೋಡಿದಾಗ ಯಾವುದೂ ನಮಗೆ ಪೂರಕವಾಗಿ ಮಾಹಿತಿ ಕೊಟ್ಟಿಲ್ಲ. ಈ ತನಿಖೆಯೊಳಗೆ ಕಂಡು ಬರುತ್ತೆ. ಸರ್ ಗ್ಯಾಸ್ನವ್ರೇನು ಅವರು ಹೆಚ್ಚಿಗೆ ಕೊಟ್ಟು ತಂದೇನಂತಾರೆ, ಅವರು ಹೆಂಗೆ ಕೊಟ್ಟರು ನಿಮಗೆ? ಈಗ ಅದು ತನಿಖೆ ಒಳಗೆ ಕಂಡುಕೋಬೇಕಾಗತ್ತೆ. ಐ ಥಿಂಕ್ ಹಂಗೆ ಇರ್ಬೋದು, ಬಟ್ ತನಿಖೆ ಒಳಗೆ ಕಂಡು ಬರುತ್ತೆ. ರಾಜ್ಯ ರಾಜಕೀಯದಲ್ಲಿ ಮಹತ್ವದ ಬೆಳವಣಿಗೆಯಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ರಾಜೀನಾಮೆಯನ್ನು ಘೋಷಿಸಿದ್ದಾರೆ. ನಗರದ ಕಾವೇರಿ ನಿವಾಸದಲ್ಲಿ ಸಚಿವರೊಂದಿಗೆ ನಡೆದ ಬ್ರೇಕ್ಫಾಸ್ಟ್ ಸಭೆಯಲ್ಲಿ ಈ ಕುರಿತು ಮಾಹಿತಿ ನೀಡಿದ ಸಿದ್ದರಾಮಯ್ಯ, ಹೈಕಮಾಂಡ್ ಸೂಚನೆಯನ್ನು ಪಾಲಿಸುವುದು ನನ್ನ ಕರ್ತವ್ಯ. ಯಾವುದೇ ನೋವಿಲ್ಲದೆ ಮನಪೂರ್ವಕವಾಗಿ ರಾಜೀನಾಮೆ ನೀಡುತ್ತಿದ್ದಾನೆ ಎಂದು ಹೇಳಿದ್ದಾರೆ. ಸಭೆಯಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವು ಸಚಿವರು ಭಾಗವಹಿಸಿದರು. ಈ ವೇಳೆ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಪರಸ್ಪರ ಆಲಿಂಗನ ಮಾಡಿಕೊಂಡು ಒಗ್ಗಟ್ಟಿನ ಸಂದೇಶ ನೀಡಿದರು. ಇಂದು ಲೋಕಭವನಕ್ಕೆ ತೆರಳಿ ರಾಜ್ಯಪಾಲರಿಗೆ ರಾಜೀನಾಮೆ ಸಲ್ಲಿಸುವುದಾಗಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ರಾಜ್ಯಪಾಲರು ಲಭ್ಯವಿಲ್ಲದಿದ್ದರೆ ಅವರ ಕಾರ್ಯದರ್ಶಿಗೆ ರಾಜೀನಾಮೆ ಪತ್ರ ಸಲ್ಲಿಸಲಾಗುವುದು ಎಂದು ಮಾಹಿತಿ ನೀಡಿದ್ದಾರೆ. ಸಭೆಯ ಬಳಿಕ ಸಿದ್ದರಾಮಯ್ಯ ಅವರು ಡಿಕೆ ಶಿವಕುಮಾರ್ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದು, ರಾಜ್ಯ ರಾಜಕೀಯದಲ್ಲಿ ಹೊಸ ಬೆಳವಣಿಗೆಗಳಿಗೆ ವೇದಿಕೆ ಸಿದ್ಧವಾಗಿರುವ ಸೂಚನೆ ನೀಡಿದೆ. ನಿಷ್ಠಾವಂತ ಕಾರ್ಯಕರ್ತ ಡಿ ಕೆ ಶಿವಕುಮಾರ್ ಜಯವಾಗಲಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಕೆಪಿಸಿಸಿ ಅಧ್ಯಕ್ಷರಾಗಿ ಇವತ್ತು ರಾಜ್ಯದಲ್ಲಿ ಅಧಿಕಾರ ತರತಕ್ಕಂತ ಶಕ್ತಿಯನ್ನ ಕಾರ್ಯಕರ್ತರಿಗೆ ತುಂಬಿ ಇವತ್ತು ಪ್ರತಿ ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರು ಹುರಿದುಂಬಿಸಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರವನ್ನು ತಂದುಕೊಟ್ಟಿರ್ತಕ್ಕಂಥ ಡಿಕೆ ಶಿವಕುಮಾರ್ ಈಗಾಗಲೇ ಮಾತಿನಂತೆ 5 ಗ್ಯಾರಂಟಿಗಳನ್ನು ಕೊಟ್ಟು ಉಪಮುಖ್ಯಮಂತ್ರಿಗಳಾಗಿ ಕೆಲಸ ನಿರ್ವಹಿಸಿದ್ದಾರೆ. ಹೈಕಮಾಂಡ್ ಇವತ್ತು ಆಶೀರ್ವಾದ ಮಾಡಿದೆ. ಅವರು ಮಾಡಿರ್ತಕ್ಕಂಥ ಕೆಲಸಕ್ಕೆ, ಸಾಮಾನ್ಯ ಕಾರ್ಯಕರ್ತನಾಗಿ ಮಾಡಿರ್ತಕ್ಕಂಥ ಕೆಲಸಕ್ಕೆ ಇವತ್ತು ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಮಾಡಿರ್ತಕ್ಕಂಥದ್ದು ನಮಗೆ ಸಂತಸ ತಂದಿದೆ. ಹೈಕಮಾಂಡ್ಗೆ ಎಲ್ಲ ರಾಜ್ಯದ ಕಾರ್ಯಕರ್ತರ ಪರವಾಗಿ ಹಾರ್ದಿಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಈ ಸಂದರ್ಭ ಸಲ್ಲಿಸುತ್ತೇನೆ. ರಾಜ್ಯ ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿಯವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ವಿಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ನಡೆಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಮಾತನಾಡಿದ ಅವರು, ಸಿದ್ದರಾಮಯ್ಯ ಅವರೊಂದಿಗೆ ಹೈಕಮಾಂಡ್ ಹೆಚ್ಚು ಮಾನವೀಯತೆ ತೋರಬೇಕಿತ್ತು. ನೀವು ರಾಜೀನಾಮೆ ನೀಡಲೇಬೇಕು ಎಂದು ಹೇಳಿರುವುದರಿಂದ ಅವರಿಗೆ ಅವಮಾನವಾದಂತಾಗಿದೆ ಎನ್ನಲಾಗುತ್ತಿದೆ. ಅವರು 1 ತಿಂಗಳ ಸಮಯ ಕೇಳಿದರೂ ಕೂಡಲೇ ಸ್ಥಾನ ತ್ಯಜಿಸುವಂತೆ ಸೂಚನೆ ನೀಡಲಾಗಿದೆ ಎಂದು ತಿಳಿದು ಬಂದಿದೆ ಎಂದು ಹೇಳಿದರು. ಇಷ್ಟಾದರೂ ಸಿದ್ದರಾಮಯ್ಯ ಅವರಿಗೆ ಪಕ್ಷದೊಳಗೆ ಹಾಗೂ ಬೆಂಬಲಿಗರಲ್ಲಿ ಬಲವಾದ ಬೆಂಬಲ ಮುಂದುವರೆದಿದೆ. ರಾಜಕೀಯ ವಲಯದಲ್ಲಿ ನಾಯಕತ್ವ ಬದಲಾವಣೆ ಕುರಿತು ಚರ್ಚೆಗಳು ಜೋರಾಗಿರುವ ಬೆನ್ನಲ್ಲೇ ಅವರ ಈ ಹೇಳಿಕೆ ಗಮನ ಸೆಳೆದಿದೆ. ಸ್ವಲ್ಪ
ಮಾನವೀಯತೆಯೆಂದು ಹೈಕಮಾಂಡ್ ನಡ್ಕೊಳ್ಬೇಕಾಗಿತ್ತು. ಭವಿಷ್ಯ ಅವರ ಆ ರೀತಿ ನಡ್ಕೊಂಡಿಲ್ಲ ಅಂತ ಅನಿಸಿದೆ. ಅವರು ಕೂಡ ಬೇರೆಯವರ ಹತ್ರ ಹೇಳ್ಕೊಂಡಿದ್ದಾರೆ. ನನ್ನನ್ನು ಯಾವ ರೀತಿ ಸಿದ್ದರಾಮಯ್ಯ ಜಿ ಅಂತಿದ್ರೋ ಮೊದಲು ಸಿದ್ದರಾಮಯ್ಯ ಯು ಮಸ್ಟ್ ರಿಸೈನ್ ಅಂತ ಮಾತಾಡಿದರು ಕೊನೆಯಲ್ಲಿ. ಅಂದರೆ ನನ್ನನ್ನು ಗೌರವಿಸಲಿಲ್ಲ ಅಂತಕ್ಕಂಥ ಮಾತು ಅವರು ಅವರ ಸ್ನೇಹಿತರುಗಳ ಜೊತೆಯಲ್ಲಿ ಹೇಳ್ಕೊಂಡಿದ್ದಾರೆ. ಸೊ ಅದು ಅವರು ಒಂದು ತಿಂಗಳ ಸಮಯ ಕೊಡಿ ನನಗೆ ಅಂತ ಕೇಳಿದ್ದಾರೆ. ಸೊ ಅದಕ್ಕೂ ಕೂಡ ಒಂದು ದಿವಸನೂ ಇಲ್ಲ, ನೀವು ನಾಳೆನೇ ರಿಸೈನ್ ಮಾಡಿ ಅಂತ ಖಡಕ್ಕಾಗಿ ಹೇಳಿದರು ಅನ್ನೋ ಮಾತು ಕೂಡ ಈಗ ಕೇಳಿ ಬರ್ತಾ ಇದೆ. ಅದರಿಂದಾಗಿ ಅವರು ಇವತ್ತು ಭವಿಷ್ಯ ರಾಜೀನಾಮೆ ಕೊಡ್ಬೋದು. ಅಲ್ಲ, ರಾಜ್ಯಪಾಲರು ಯಾವುದೋ ಅವರ ಸ್ವಂತ ಕೆಲಸದ ನಿಮಿತ್ತ ಬಾಂಬೆಗೆ ಹೋಗಿದ್ದಾರೆ ಅಂತ ತಂದಿದೆ. ಅದು ಬೇರೆ ವಿಷಯ. ಅಲ್ಲ, ಗೊತ್ತಿಲ್ಲ, ಅದು ನಮಗೆ ಗೊತ್ತಾಗೋದಿಲ್ಲ. ಅವರೆಲ್ಲ ಆ ರೀತಿ ಇದೆ ಅಂತ ನಾನು ಕೇಳ್ಪಟ್ಟಿದ್ದೇನೆ. ಬಟ್ ಹೈಕಮಾಂಡ್ ಅದನ್ನು ಯಾವ ರೀತಿ ತೀರ್ಮಾನ ತಗೊಳ್ತದೆ ಅಂತ ನಮಗೆ ಗೊತ್ತಾಗೋದಿಲ್ಲ. ಅವರಿಗೆ ಬೆಂಬಲ ಅಂತೂ ಹೆಚ್ಚಿಗೆ ಇದೆ ಅಂತಕ್ಕಂಥದ್ದು ವ್ಯಕ್ತವಾಗುತ್ತೆ. ಒಟ್ಟಾರೆ ನಾನು ಹೇಳ್ತಕ್ಕಂಥದ್ದು, ಈಗ ಹಿಂದುಳಿದವರ ಮುಖ್ಯಮಂತ್ರಿ ಆಗಿ ಆಯಿತು, ಅಂದರೆ ಲಿಂಗಾಯತ ಸಮುದಾಯದಲ್ಲಿ ಬಹಳಷ್ಟು ಆಯಿತು, ಬ್ರಾಹ್ಮಣರಲ್ಲಿ ಬಹಳಷ್ಟು ಆಯಿತು, ಒಕ್ಕಲಿಗರಲ್ಲಿ ಬಹಳಷ್ಟು ಆಯಿತು. ದಲಿತರಿಗೆ ಹಾಕಿಲ್ಲ. ಕಾಂಗ್ರೆಸ್ಸು ದಲಿತರನ್ನು ವೋಟ್ ಬ್ಯಾಂಕ್ ಮಾಡ್ಕೊಂಡಿತ್ತು. ಇದುವರೆಗೂ ಆ ಪ್ರಸ್ತಾಪ ಇದುವರೆಗೂ ಇಲ್ಲ. ಮೊನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಮಾಡ್ಬೋದಾಗಿತ್ತಲ್ಲ ಅಲ್ವಾ? ಇಷ್ಟೊಂದು ದೊಡ್ಡ ಹಿರಿತನ ಇದೆ ಅವ್ರಿಗೆ. ಅವ್ರನ್ನ ನೀವು ಮುಖ್ಯಮಂತ್ರಿ ಮಾಡೋಕ್ಕಾಗಿಲ್ಲ. ಅವ್ರು ಬೇಡ ಅಂತಂದರೆ ಪರಮೇಶ್ವರ ಅವ್ರನ್ನ ಮಾಡ್ಬೋದಾಗಿತ್ತಲ್ಲ. ಅವರು ಬೇಡ ಅಂತಂದರೆ KH ಮುನಿಯಪ್ಪನ ಮಾಡ್ಬೋದಾಗಿತ್ತಲ್ಲ. ಅಂದರೆ ದಲಿತರು ನಿಮಗೆ ಬರೀ ವೋಟು ಹಾಕ್ಲಿಕ್ಕೆ ಇರೋದಾ? ಅಂದರೆ ನೀವು ಎಷ್ಟು ಸಾರಿ ವಂಚಿಸ್ತೀರಿ ಅವ್ರನ್ನ? 80 ವರ್ಷಗಳ ಕಾಲ ನೀವು ದಲಿತ ಸಮುದಾಯಗಳನ್ನು ನಿರ್ಲಕ್ಷ್ಯ ಮಾಡಿದ್ದೀರಿ. ಅವರ ಮತ ಬ್ಯಾಂಕ್ ಮಾಡ್ಕೊಂಡಿದ್ದೀರಿ. ದಲಿತರು ಅಂತಂತಂದರೆ ಕಾಂಗ್ರೆಸ್ಸು ಅಂದರೆ ದಲಿತರು ಅನ್ನೋ ಪರಿಸ್ಥಿತಿ ಇತ್ತು. ಈಗ ಅದು ಹೋಗಿದೆ. ಯಾಕೆಂತಂದರೆ ನೀವೇ ಮಾಡ್ತಕ್ಕಂಥ ಈ ತೊಡಕಿನಿಂದ ಅದು ಹೋಗಿದೆ. ಆದರೂ ಕೂಡ ದಲಿತರಿಗೆ ಮತ್ತು ಅಲ್ಪಸಂಖ್ಯಾತರಿಗೆ ನೀವು ಅನ್ಯಾಯ ಮಾಡಿದ್ದೀರಿ. ಕಾಂಗ್ರೆಸ್ಸನ್ನು ಇನ್ನು ಮುಂದೆ ದಲಿತರು ಯಾಕೆ ನಂಬಬೇಕು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಕಾಲದಲ್ಲಿ ಇದ್ದರು, ಕಾಂಗ್ರೆಸ್ನಲ್ಲಿ ನಿಮಗೆ ಭವಿಷ್ಯ ಇಲ್ಲ, ಅದು ಕುಟುಂಬ ಮನೆ ಅಂತ ಹೇಳಿದರು. ಈಗಾದರೂ ದಲಿತರು ಅರ್ಥ ಮಾಡ್ಕೊಳ್ತಾರೆ. ನೋಡಿ, ಅವ್ರು ಬಿಡದೇ ಇರಲಿ. ಕೈ ಬಿಡ್ತಾವಲ್ಲ ಸರ್, ಯಾರಿಗೆ ನಾಡಿ ಅವರು ಒಂದು ನಿಮಿಷ, ಅವರು ಅಧಿಕಾರ ಬಿಡದೇ ಇರಲಿ. 28ಕ್ಕೆ BJPಯೇ ಅಧಿಕಾರಕ್ಕೆ ಬರೋದು. ಅಲ್ಲಲ್ಲ, ಆಯ್ಕೆಗಳಿಗಿಂತ ಹೆಚ್ಚಿಗೆ ಸೊ ನಮ್ಮ ಶಕ್ತಿ ವೃದ್ಧಿಯಾಗಿದೆ. ಆ ಕಾರಣದಿಂದ BJP ಅಧಿಕಾರಕ್ಕೆ ಬರ್ತಕ್ಕಂಥದ್ದು ಇವತ್ತು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ. ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಜನಮನದಿಂದ ಹೊರಗಡೆ ಇದೆ. ಬರೀ 5 ಗ್ಯಾರಂಟಿ ಬಿಟ್ಟರೆ ಅವರಿಗೆ ಬೇರೇನು ಜನರಿಗೆ ಅಭಿವೃದ್ಧಿ ಆಗಿಲ್ಲ. ರಾಜ್ಯ ಅಭಿವೃದ್ಧಿ ಆಗಬೇಕು. ಆಮೇಲೆ ಗ್ಯಾರಂಟಿಗಳು ತಾತ್ಕಾಲಿಕ ಪರಿಹಾರವೇ ಬಂತು. ಅದು ಯಾರಿಗೂ ಬದುಕನ್ನು ಕಟ್ಟಿಕೊಡುವಂಥದ್ದಲ್ಲ. ಆಸ್ತಿಯನ್ನು ಕ್ರಿಯೇಟ್ ಮಾಡಬೇಕು. ಅಸೆಟ್ ಕ್ರಿಯೇಟ್ ಆಗದೆ ಅಭಿವೃದ್ಧಿ ಆಗೋದಿಲ್ಲ. ಜಿಲ್ಲೆಯ ಟಿ ಮಿರ್ಜಾಪುರ್ ಗ್ರಾಮದಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ರೆಡ್ಡಿ ಜನಸಂಘ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಮಹಾಸಾಧ್ವಿ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮನವರ 604ನೇ ಜಯಂತಿ ಉತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಕಾರ್ಯಕ್ರಮದ ಅಂಗವಾಗಿ ನೂತನ ಅಧ್ಯಕ್ಷರಾಗಿ ಈಶ್ವರ್ ರೆಡ್ಡಿ ಅವರನ್ನು ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿ ಪದಗ್ರಹಣ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷ ಮಾಣಿಕ್ ರೆಡ್ಡಿ, ಸಮಾಜದ ಮುಖಂಡರಾದ CL ರೆಡ್ಡಿ, ಅಂಬಣ್ಣ ಗೋರ್ಲಾ, ವಿಠಾಲ್ ರೆಡ್ಡಿ, ಅಂಜಾರೆಡ್ಡಿ, ವೀರರೆಡ್ಡಿ, ಹನುಮಂತ್ ರೆಡ್ಡಿ, ಮಹೇಶ್ ರೆಡ್ಡಿ ಹಾಗೂ ವಿಜೇಂದರ್ ರೆಡ್ಡಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಗ್ರಾಮದ ಮಹಿಳೆಯರು ಕಳಸ ಹೊತ್ತು ಮೆರವಣಿಗೆ ನಡೆಸಿ ಲಕ್ಷ್ಮೀ ಮಂದಿರದಿಂದ ಹೇಮರೆಡ್ಡಿ ಮಲ್ಲಮ್ಮನವರ ದೇವಾಲಯದವರೆಗೆ ಭಕ್ತಿಪೂರ್ವಕವಾಗಿ ಸಾಗಿದರು. ಬಳಿಕ ತೊಟ್ಟಿಲು ಕಾರ್ಯಕ್ರಮ ನೆರವೇರಿಸಿ ಭಕ್ತರಿಗೆ ಪ್ರಸಾದ ವಿತರಿಸಲಾಯಿತು. ಗ್ರಾಮದ ಸಮಸ್ತ ಜನತೆ ಉತ್ಸವದಲ್ಲಿ ಭಾಗವಹಿಸಿ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಿದರು.
ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ಹೋಗೋಣ. ವಂದನೆಗಳು.